and men. 10-8. Local standard ಈಗ ನೋಡಿ, ಮೊಟ್ಟ ಮೊದಲನೇದಾಗಿ ತಮಗೆಲ್ಲ ಗೊತ್ತಿದೆ, ಇವತ್ತು ಗಣೇಶ ವಿಸರ್ಜನೆಯ ಅತ್ಯಂತ ಪ್ರಮುಖ ದಿನ. ಇಷ್ಟು ದಿನಗಳ ಕಾಲ ನೀವೆಲ್ಲ ಹಗಲು ರಾತ್ರಿ ಅಂದೇ ನಿದ್ರೆಗೆಟ್ಟು ಬೆಳಗಿನ ಜಾವದವರೆಗೂ ಸಾಕಷ್ಟು ಜಾಗಗಳಲ್ಲಿ ನಿರಂತರವಾಗಿ ಕೆಲಸ ಮಾಡಿದ್ದೀರಿ. ಮಂಡಳಿಗಳ ಸಹಕಾರ, ಈದ್ ಮಿಲಾದ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲರ ಸಹಕಾರದಿಂದಾಗಿ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಏನಾದರೂ ಘಟನೆ ಆಗ್ಬೋದು ಅನ್ನುವಂಥ ಊಹೆಯನ್ನು ಕೂಡ ಸುಳ್ಳಾಗಿಟ್ಟಿದ್ದೀರಿ. ಇವತ್ತು ಫೈನಲ್ ಡೇ. ಹೊರಗಡೆಯಿಂದ ಬಂದಿರುವಂಥ ಸಿಬ್ಬಂದಿಗಳಿಗೆ ಮೋಸ್ಟ್ಲಿ ಇವತ್ತು ಕಡೆಯ ದಿನ. ಇನ್ನು ಉಳಿದಿರುವಂಥವೇನಿದ್ದಾವೆ ಅವು ಸ್ಥಳೀಯ ಅಧಿಕಾರಿ ಸಿಬ್ಬಂದಿಗಳೇ ಬಂದೋಬಸ್ತ್ ಮಾಡ್ಕೊಳ್ಳುವಂಥದ್ದು. ಹಂಗಾಗಿ ಇವತ್ತೊಂದಿನ ಭಾಳಷ್ಟು ಜನ ಇವತ್ತು ಹೊರ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ ಹುಬ್ಳಿ ಧಾರವಾಡ ನಗರದ ಹೊರವಲಯಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ನಿನ್ನೆ ಆ್ಯಕ್ಚುಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ನಾವು ನೋಡ್ದಂಗೆ ಹೆಡ್ ಟು ಟೇಲ್ ಆಲ್ಮೋಸ್ಟ್ ಮೋರ್ ದೆನ್ 1 lakh ಕ್ರೌಡ್ ಇತ್ತು ಅಂತಂದು ನಮ್ಮ ಆಫೀಸರ್ಸು ಹೇಳಿದರು. ಅದೇ ರೀತಿ ಆ ಲೆಕ್ಕದಲ್ಲಿ ನೋಡೋದಾದರೆ ಇವತ್ತು ಗಣೇಶ ಬಂದು ನೋಡಿ ಹೋಗುವಂಥವ್ರು, ಮೆರವಣಿಗೆಯಲ್ಲಿ ಬರುವಂಥವ್ರು ಎಲ್ಲ ಸೇರಿ ಕನಿಷ್ಠ ಅಂದರೂ ಹುಬ್ಳಿಲಿ ಸರಿಸುಮಾರು 2 ಲಕ್ಷದಷ್ಟು ಜನ ಭಾಗವಹಿಸುವಂಥ ಸಾಧ್ಯತೆ ಇದೆ. ನಮ್ಮ ಅಧಿಕಾರಿ ಸಿಬ್ಬಂದಿಗಳ ಸಂಖ್ಯೆ ಭಾಗವಹಿಸೋ ಜನಕ್ಕೆ ಕಂಪೇರ್ ಮಾಡಿದರೆ ಭಾಳ ಕಡಿಮೆನೇ. ಆದರೂ ಇಷ್ಟು ದಿನ ಯಾವ ರೀತಿ ಅತ್ಯಂತ ಜವಾಬ್ದಾರಿಯುತವಾಗಿ ಆಗಿದೆ, ಎಲ್ಲ ಇನ್ನೂ 15 ನಿಮಿಷ ಬೇಗನೆ ಕ್ಲೋಸ್ ಮಾಡ್ಕೊತಾ ಇದ್ದಾರೆ. ಹಾಗಾಗಿ 10 ಗಂಟೆಗೆ ಆಯೋಜಕರ ಜೊತೆ ಅದನ್ನು ವಿಸರ್ಜನೆಗೆ ಗಾಡಿಗಳಲ್ಲಿ ಇಡಬೇಕಾದ್ರೆ ಕಮ್ಯುನಿಕೇಟ್ ಮಾಡಿಬಿಡಿ. ಎಲ್ಲ ಆಯೋಜಕರು ಸಹಕರಿಸಿದ್ದಾರೆ ಇಲ್ಲಿವರೆಗೂ, ಇವತ್ತು ಕೂಡ ಸಹಕರಿಸ್ತಾರೆ. 10 ಗಂಟೆಗೆ ಅಚ್ಚುಕಟ್ಟಾಗಿ ಕ್ಲೋಸ್ ಮಾಡಿಸಿದ್ರೆ ಆಮೇಲೆ ಸ್ವಲ್ಪ ಕ್ರೌಡ್ ಕಮ್ಮಿ ಆಗುತ್ತೆ. ಈ ಕುಣಿಲಿಕ್ಕೆ ಅಂತಾನೆ ಬಂದಿರೋ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಸ್ಮೂತಾಗಿ ಪ್ರೊಸೆಷನ್ ಮುಗಿಯುತ್ತೆ. ಆಗ್ಬೋದಾ? ಏನಾದ್ರು ಡೌಟ್ಸ್ ಇದೆಯಾ? ಥ್ಯಾಂಕ್ ಯು. ಅದರ್ ಆಫೀಸರ್ಸ್ ಇಲ್ಲೇ ಇರಬೇಕು. ಅದರ್ದನ್ನು ಆಲ್ ಸ್ಟಾಫ್ಸ್ ನಿಮ್ಮ ಜ್ಯೂರಿಡಿಕ್ಷನ್ಸ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಇದರಲ್ಲಿ ಡ್ಯೂಟಿಗಳನ್ನು ಡೆಪ್ಯೂಟ್ ಮಾಡಿದರೆ ಅಲ್ಲಿ ಹೋಗಬೇಕು. ಕ್ಲಿಯರ್? ವೆಯ್ಟ್ ಮಾಡಿ ಇಲ್ಲೊಂದು ಕಡೆ ಫಾಲಿನ್ ಆಗಿ ಮತ್ತೆ ಸಪ್ರೇಟ್